ವಸಂತ್ ನಾಯ್ಕ್ ಕೊಲೆ ಪ್ರಕರಣದಲ್ಲಿ 3ನೇ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್, A1 ಆರೋಪಿ ಸುಚಿತ್ರಾ ಸೇರಿ 7 ಆರೋಪಿಗಳಿಗೆ 8 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಸಿದ್ದಾಪುರ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಕಮಲಾಕರ ಭಟ್ ಕಚೇರಿಯಲ್ಲೇ ನನ್ನ ತಾಯಿ ಕೆಲಸ ಮಾಡ್ತಾ ಇದ್ರು ಅಂತ ಆರೋಪಿ ಸುಚಿತ್ರಾ ಪುತ್ರಿ ಹೇಳಿದ್ದಾರೆ. ಕಮಲಾಕರ್ ಭಟ್ ಅಂತ ಹೇಳಿ ಅವ್ರ ಜೊತೆ ಇದ್ದಿದ್ದು, ಅವ್ರ ಆಫೀಸಲ್ಲೇ ನಮ್ಮಮ್ಮ ವರ್ಕ್ ಮಾಡ್ತಾ ಇದ್ದಿದ್ದು. ನನಗೆ ಅವ್ರು ಹಿಂಸೆ ಕೊಟ್ಟಿದ್ದರಿಂದ ನಾನು ಅಪ್ಪಂಗೆ ಒಂದಿನ ಫೋನ್ ಮಾಡಿ ಮೊನ್ನೆ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು ಅಂತ ಹೇಳಿ ನಾನು ಊರಿಗೆ ಹೋಗಿದ್ದೆ. ಮತ್ತೊಂದು ಕಡೆ ಸುಚಿತ್ರಾ ಜ್ಯೋತಿಷಿ ಕಮಲಾಕರ್ ಭಟ್ ಹುಟ್ಟುಹಬ್ಬ ಆಚರಿಸುವ ಫೋಟೋ ವೈರಲ್ ಆಗಿದೆ. ಇನ್ನು ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ 1 ಕೋಟಿ ಹಣ ಪರಿಹಾರ ಕೊಡಬೇಕು ಅಂತ ಮೃತ ವಸಂತ ನಾಯ್ಕ್ ಕುಟುಂಬ ಆಗ್ರಹಿಸಿದೆ. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ. ನಮಗೆ ಸ್ವಾಮೀಜಿಯಿಂದಲೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದ ಪರಿಹಾರ ಬೇಕು ನಮಗೆ. ಜ್ಯೋತಿಷಿ ಕಮಲಾಕರ್ ಭಟ್ ಭಾಗಿಯಾದಂಥ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಸುರೇಶ್ ಅವರಂತಹ ಪಾತ್ರ ಇಲ್ಲವೇ ಅಂತ ಕಾಂಗ್ರೆಸ್ ನಾಯಕ MLC BK ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಕಮಲಾಕರ ಭಟ್ಟನನ್ನ ಓರ್ವ ಶಾಸಕನಾಗಿ ಪ್ರೋತ್ಸಾಹಿಸಿ ಬೆಳೆಸಿದ್ದು ಸಂವಿಧಾನಕ್ಕೆ ಮಾಡುವ ಅಪಚಾರವಲ್ಲವೇ ಅಂತ ಎಕ್ಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಕಾರವಾರದ ಸಿದ್ದಾಪುರದಲ್ಲಿ ಕಮಲಾಕರ್ ಭಟ್ ಹೆಸರಿನ ಜ್ಯೋತಿಷಿಯ ಅಕ್ರಮ ಸಂಬಂಧಕ್ಕೆ 41 ವರ್ಷದ ಅಮಾಯಕ ವಸಂತ ನಾಯ್ಕ್ ಬಲಿಯಾಗಿದ್ದಾರೆ. ಈ ಕ್ರಿಮಿನಲ್ ಪ್ರಕರಣದ ನ್ಯಾಯಯುತ ತನಿಖೆಗಾಗಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಇಂತಹ ಪ್ರಕರಣದಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ಬಿಜೆಪಿಯ ಸುರೇಶ್ ಕುಮಾರ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಎಂಬುದು ಸ್ವಚ್ಛ ಸಮಾಜದ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ್ ಭಟ್ ಎಂಬ ಜ್ಯೋತಿಷಿ ಭಾಗಿಯಾದ ಕೊಲೆ ಕೇಸ್ನಲ್ಲಿ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರಂತವರ ಪಾತ್ರವಿಲ್ಲವೇ? ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆ ಕಮಲಾಕರ್ ಭಟ್ ಇರುವಂತಹ ಫೋಟೋ ಪೋಸ್ಟ್ ಮಾಡಿರುವ ಸುರೇಶ್ ಕುಮಾರ್ ಕೊಲೆ ಪ್ರಕರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಕೊಳೆತ ಮನಸ್ಥಿತಿಗೆ ಕೊಳೆತ ವಿಚಾರಗಳೇ ಬರೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಕೊಳ್ಳುವ ಸುರೇಶ್ ಕುಮಾರ್ ಅಂತವರು ಇಂಥ ಜ್ಯೋತಿಷಿ ಕಮಲಾಕರ್ ಭಟ್ರಂತವರನ್ನ ಯಾಕೆ ಜೊತೆಯಲ್ಲಿ ಸೇರಿಸಿಕೊಳ್ತಾರೆ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. BK ಹರಿಪ್ರಸಾದ್ ಮಾತಿಗೆ ತಿರುಗೇಟು ನೀಡಿರುವ ಸುರೇಶ್ ಕುಮಾರ್, ನಾನು ಕಮಲಾಕರ್ ಅವರನ್ನ ಭೇಟಿ ಮಾಡಿದ್ದು 1 ನಿಮಿಷ, ಅದಕ್ಕೆ ಲಿಂಕ್ ಮಾಡೋದು ಅವರ ಹತಾಶ ಸ್ಥಿತಿಯನ್ನ ತೋರಿಸುತ್ತೆ ಎಂದಿದ್ದಾರೆ. ನನಗೆ ಸುರೇಶ್ ಕುಮಾರ್, ನಾನು MES ಕಾಲೇಜಲ್ಲಿ ಮತ್ತು SJRC ಲಾ ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಇದ್ದವರು. ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಸ್ಕೊಳ್ಳೋರು ಇಂಥವ್ರಿಗೆಲ್ಲ ಯಾಕೆ ಜೊತೆಗೆ ಸೇರಿಸ್ಕೊಳ್ತಾರೆ ಅಂತ ದೊಡ್ಡ ಪ್ರಶ್ನೆ. ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ವಿಧಾನಸಭೆಯಲ್ಲಿ ಅಬಕಾರಿ ಸಚಿವರ ರಾಜೀನಾಮೆಗೆ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಮಧ್ಯೆ ಜಿ ಕಾಯ್ದೆ ಕುರಿತು ಚರ್ಚೆಗೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದರು. ಮನ್ರೇಗಾ ಯೋಜನೆ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಮಾತನಾಡುವ ವೇಳೆ ಬಿಜೆಪಿ ಸದಸ್ಯರು ಲೂಟಿ ಅಂತ ಕೂಗಿದ್ರು. ಇದರಿಂದ ಕೆಂಡವಾದ ಶಿವಲಿಂಗೇಗೌಡ ಬಿಜೆಪಿ ಸದಸ್ಯ ಶರಣು ಸಲಗರ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು. ಕೇಳಿಲೆ ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀವಿ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು ಅಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಿಮ್ಮಪ್ಪ ಬಿಜೆಪಿ ಶಾಸಕ ಶರಣು ಸಲಗರ್ ಪತ್ನಿ ವಿರುದ್ಧ ಶಿವಲಿಂಗೇಗೌಡ ಮಾತನಾಡಿದ್ದಾರೆ. ಅಸಂಸದೀಯ ಪದವನ್ನ ಬಳಸಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಸದಸ್ಯ ನರೇಂದ್ರ ಸ್ವಾಮಿ ಕೊಬ್ಬರಿ ಕಳ್ಳ, ತಿಪಟೂರು ಕಳ್ಳ ಅಂತ ಕೂಗಿದ್ದಾರೆ. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಬೆನ್ನಲ್ಲೇ ಗದಗ ಜಿಲ್ಲೆಯ ಸಂಪತ್ತಿನ ರಹಸ್ಯ ಬಯಲಾಗುತ್ತಿದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತ್ತಗುಡ್ಡದ ನಿಗೂಢ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪಗಳಿದೆ. ಕಪ್ಪತ್ತಗುಡ್ಡ ಒಡಲಲ್ಲಿ 30ಕ್ಕೂ ಅಧಿಕ ಗುಹೆಗಳಿದ್ದು ಬ್ರಿಟಿಷರ ಕಾಲದಲ್ಲೂ ಅಪಾರ ಪ್ರಮಾಣದ ಚಿನ್ನ ಲೂಟಿಯಾಗಿದೆ. ಲಕ್ಕುಂಡಿಯ ಟಂಕಸಾಲಿಗೂ ಇಲ್ಲಿಂದಲೇ ಚಿನ್ನವನ್ನ ಉಪಯೋಗ ಮಾಡ್ತಾ ಇದ್ರಂತೆ.
ಚಿನ್ನದ ನಿಕ್ಷೇಪದ ಬಗ್ಗೆ ಪ್ರತಿಯೊಂದು ಇಂಚಿನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ನೋಡ್ಬೋದು, ಇದು ಕಪ್ಪತ್ತ ಗುಡ್ಡದ ಇರುವಂಥ ಈ ಒಂದು ಗುಹೆ. ಈ ಗುಹೆಯಲ್ಲಿ ಸುಮಾರು ಈ ಒಂದು ಕಪ್ಪಟ್ಟು ಗುಡ್ಡದಲ್ಲಿ ಸಾಕಷ್ಟು ಗುಹೆಗಳು ಇದ್ದಾವೆ ಅಂತ ಹೇಳ್ತಾರೆ. ಯಾಕಂತಂದರೆ ಸಾವಿರಾರು ಹೆಕ್ಟರ್ ಪ್ರದೇಶ ಇರುವಂಥ ಈ ಕಪ್ಪತ್ತು ಗುಡ್ಡ ತನ್ನ ಒಡಲಲ್ಲಿ ಪಂಚ ಖನಿಜಗಳನ್ನೇ ಹೊಂದಿದೆ ಅಂತನ್ನುವಂಥದ್ದಿದೆ. ಅದರಲ್ಲೂ ಕೂಡ ಬಂಗಾರದ ನಿಕ್ಷೇಪ ಕೂಡ ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಇದೆ ಅಂತ ಹೇಳಲಾಗ್ತದೆ. ಗದಗದ ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನಗಳ ಬಳಿ ಇಂದಿಗೂ ಸರ್ಪಗಳ ಕಾವಲು ಇದೆ. ಇಲ್ಲಿ ಸಾಕಷ್ಟು ಸಂಪತ್ತು ಇದೆ. ಜೈನ ಬಸದಿಗಳ ಸಂಕೀರ್ಣಕ್ಕೆ ನಾಗಸರ್ಪಗಳ ಕಾವಲು ಇದೆ ಅಂತ ಊರಿನ ಜನ ಹೇಳಿದ್ದಾರೆ. ಚಿಕ್ಕವರಿದ್ದಾಗ ಏನೇನಿದ್ದು ಈಗಿನ ಪರಿಸ್ಥಿತಿ ಏನಿದೆ, ಇಲ್ಲಿ ಅಕ್ಕಪಕ್ಕಕ್ಕೆ ಏನೇನು ಕಾಣ್ತಿದ್ವು? ಈಗ ಇಲ್ಲಿ ಬಾಜುಕ್ರಿ ಈಚೆ ಕಡೆ ನಾವು ಸಣ್ಣರಿದ್ದಾಗನ ಹಾವು ಅಡ್ಡಾಡ್ತಿದ್ವಿ, ಎಲ್ಲವೂ ಬರಕ್ಕೆ ಹೆದರ್ತಿದ್ವಿ ಅವಾಗ. ನಿಧಿ, ಮುತ್ತು, ರತ್ನ, ಹವಳ, ಪುರಾತನ ಶಿಲ್ಪಕಲೆ ಹೀಗೆ 50ಕ್ಕೂ ಅಧಿಕ ಕೌತುಕಗಳನ್ನ ಹೊರಹಾಕಿರುವ ಲಕ್ಕುಂಡಿಯಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರ ಬಯಲಾಗಿದೆ. ಹಿಂದೂ ದೇವಾಲಯಗಳು ಮಾತ್ರವಲ್ಲ, ಜೈನ ಬಸದಿಗಳಲ್ಲೂ ನಿಧಿ ಅಡಗಿದೆ. ಈ ಜೈನ ಬಸದಿಗಳ ಸಂಕೀರ್ಣಗಳಲ್ಲಿರುವ ನಿಧಿಗೂ ನಾಗಸರ್ಪಗಳ ಕಾವಲು ಇದೆ ಅಂತ ಲಕ್ಕುಂಡಿಯ ಹಿರಿಜೀವ 70 ವರ್ಷದ ವಿರೂಪಾಕ್ಷಪ್ಪ ಯಾವಗಲ್ ಹೇಳಿದ್ದಾರೆ. ಮಹಿಳೆಯನ್ನ ಕಟ್ಟಿಹಾಕಿ ವಿವಸ್ತ್ರಗೊಳಿಸಿ ಮೃಗಗಳಂತೆ ದಾಳಿ ಮಾಡಿ ಥಳಿಸಿದ್ದ ದುಷ್ಟರ ಕೂಟಕ್ಕೆ ನ್ಯಾಯಾಲಯ ತಕ್ಕ ಶಿಕ್ಷೆ ಪ್ರಕಟಿಸಿದೆ. ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದ 12 ಅಪರಾಧಿಗಳಿಗೆ ಕೋರ್ಟ್ ತಲಾ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಬೆಳಗಾವಿಯ 10ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಪ್ರತಿ ಸೆಕ್ಷನ್ಗೂ 1,000 ರೂಪಾಯಿ ದಂಡ ವಿಧಿಸಿದೆ. ಬಸಪ್ಪ ನಾಯಕ, ರಾಜು ನಾಯಕ, ಕೆಂಪಣ್ಣ ನಾಯಕ, ಪಾರ್ವತಿ ನಾಯಕ, ಯಲ್ಲವ್ವ ನಾಯಕ, ಲಕ್ಕಪ್ಪ ನಾಯಕ, ಗಂಗವ್ವ, ಸಂಗೀತ, ಹೆಗ್ಗನಾಯಕ, ಸಂತೋಷ್ ನಾಯಕ, ಶೋಭಾ ನಾಯಕ, ಲಕ್ಕವ್ವ ನಾಯಕ, ಶಿವಪ್ಪ ಬನ್ನೂರ ಸೇರಿ 12 ಅಪರಾಧಿಗಳಿಗೆ 5 ವರ್ಷ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ದೋಷಿಗಳು ಮತ್ತು ಕುಟುಂಬ ಸದಸ್ಯರು ಕಣ್ಣೀರಿಟ್ಟಿದ್ದಾರೆ. 2023 ಡಿಸೆಂಬರ್ 10ರಂದು ಬೆಳಗಾವಿಯ ವಂಟಮೂರಿಯಲ್ಲಿ ಈ ಮೃಗೀಯ ಕೃತ್ಯ ನಡೆದಿತ್ತು. ಯಾರ್ಯಾರ ಮನ್ಯಾಗ 10ನೇ ತರಗತಿ ವಿದ್ಯಾರ್ಥಿಗಳದಾರ ಅವರು ಚಂಜಿಕಾಡಿ 7ರಿಂದ ರಾತ್ರಿ 9 ತನ ಅವ್ರ ಮನ್ಯಾಗ ಟಿವಿ ಫೋನ್ ಏನು ಯೂಸ್ ಮಾಡಬಾರ್ದು ನೋಡ್ರಪ್ಪ. ಕೇಳ್ರಪ್ಪೋ ಕೇಳಿ, SSLC ವಿದ್ಯಾರ್ಥಿಗಳು ನೀವು ಕೇಳಿ, SSLC ಓದ್ತಾ ಇರುವ ಮಕ್ಕಳ ಪೋಷಕರು ಇಲ್ಲಿ ಕೇಳಿ. ನಿಮ್ಮ ಮಕ್ಕಳ SSLC ಫಲಿತಾಂಶ ಸುಧಾರಣೆಗಾಗಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾತ್ರಿ 9ರವರೆಗೆ ನಿಮ್ಮ ಮನೆಗಳಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನ ಸ್ವಿಚ್ ಆಫ್ ಮಾಡಿ ಮಕ್ಕಳಿಗೆ ಓದಿಕೊಳ್ಳಲು ಉತ್ತಮ ಅಂಕವನ್ನ ಪಡೆಯಲು ಸಹಾಯ ಮಾಡಿ ಅಂತ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಈ ಅಭಿಯಾನದ ಬಗ್ಗೆ ಪ್ರತಿ ಜಿಲ್ಲೆಯಲ್ಲೂ ಡಂಗೂರ ಸಾರಿ ವಿಷಯವನ್ನ ಮುಟ್ಟಿಸಲಾಗ್ತಿದೆ. ಸರ್ಕಾರದ ಈ ಪ್ಲಾನ್ಗೆ ಎಲ್ಲಾ ಪೋಷಕರು ಖುಷಿಯಾಗಿದ್ದಾರೆ. ಇದೇ ರೀತಿ ಪೋಷಕರು ಮೊಬೈಲ್, ಟಿವಿ ಸ್ವಿಚ್ ಆಫ್ ಮಾಡಿ ಸಾಥ್ ನೀಡಿದ್ದಲ್ಲಿ ಮಕ್ಕಳ ಭವಿಷ್ಯವನ್ನ ರೂಪಿಸುವ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಕ್ಕಾ ಆಗಿದೆ. ಫಸ್ಟ್ ಸ್ಕೂಲಿಂದ ಮನೆಗೆ ಹೋಗೋತ್ಲಿಗೆ ಫೋನ್ ನೋಡೋದು, ಟಿವಿ ನೋಡೋದು ಮಾಡ್ತಿದ್ವಿ. ಈಗ ಸರ್ಕಾರದಿಂದ ಆದೇಶ ಬಂದೈತಿ, ಅದರಿಂದ ನಾವು ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಟಿವಿ ಎಲ್ಲ ಆಫ್ ಮಾಡಿ ಈಗ ಓದೋದ್ ಕಡೆ ಭಾಳ ಗಮನ ಕೊಡ್ತಿದ್ದೀವಿ. ಅದರಿಂದ ಭಾಳ ಅನುಕೂಲ ಆಗಬಂದಿದೆ ನಮಗೂ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದನಕ್ಕೆ ಜನರಲ್ ನರವಾನೆ ಅವರ ಪುಸ್ತಕ ಹಿಡಿದು ಬಂದಿದ್ರು. ಸದನದಿಂದ ಹೊರಬಂದ ಬಳಿಕ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ಈ ಪುಸ್ತಕದಲ್ಲಿ ನರವಾನೆ ಏನು ಬರೆದಿದ್ದಾರೆ ಅಂತ ವಿವರಿಸಿದ್ರು. ಚೀನಾ ಸೇನೆ ಭಾರತದ ಗಡಿ ಒಳಗೆ ಬಂದಿದ್ದಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಭಾರತೀಯ ಸೇನೆ ಕರೆ ಮಾಡಿತ್ತು. ಆಗ ನಮ್ಮನ್ನ ಕೇಳದೆ ಗುಂಡು ಹಾರಿಸಬೇಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಅಂದ್ರು. ಇನ್ನು ಸದನಕ್ಕೆ ಹೋಗುವ ಮುನ್ನ ಮಾತನಾಡಿದ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ ಈ ವಿಚಾರದ ಬಗ್ಗೆ ಮಾತನಾಡಲು ಹೆದರ್ತಿದ್ದಾರೆ. ಅವರು ಸದನಕ್ಕೆ ಬಂದ್ರೆ ನಾನೇ ಅವರಿಗೆ ಈ ಪುಸ್ತಕ ನೀಡ್ತೇನೆ ಅಂದ್ರು. चीफ ऑफ आर्मी स्टाफ जनरल नारावाने ने राजनाथ सिंह जी को फोन किया और कहा कि देखिए कैलाश रिज पर चाइनीज टैंक्स आ गए हैं, हमारी टेरिटरी कैलाश रिज पर चाइनीज टैंक्स आ गए हैं, हमें क्या करना है. पहले राजनाथ सिंह जी ने उनको रिप्लाई नहीं दिया. ऑर्डर था, स्टैंडिंग ऑर्डर था टॉप का कि अगर चाइनीज फोर्सेस अंदर आएंगे तो उन पे बिना हमारे पूछे फायर नहीं करेंगे. I don't think PM will have the guts to come to the Lok Sabha today, because if he comes I'm going to give him this book. So if PM comes I will go physically and hand him this book.
ಲೋಕಸಭೆಯಿಂದ ಕಾಂಗ್ರೆಸ್ನ 8 ಸಂಸದರನ್ನ ಅಮಾನತು ಮಾಡಿದ್ದನ್ನ ಖಂಡಿಸಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಸಂಸತ್ ಭವನದ ಮುಂದೆ ಕಾಂಗ್ರೆಸ್ ಧರಣಿ ವೇಳೆ ಐಡ್ರಾಮವೇ ನಡೆದು ಹೋಗಿದೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ರಾಹುಲ್ ಗಾಂಧಿ ನಡುವೆ ವಾಗ್ವಾದ ನಡೆದಿದೆ. ಕೇಂದ್ರ ಸಚಿವ ರವನೀತ್ ಸಿಂಗ್ನ ಟೀಕಿಸಿದ ರಾಹುಲ್ ಗಾಂಧಿ ಮಿತ್ರದ್ರೋಹಿ ಎಂದಿದ್ದಾರೆ. ಇದಕ್ಕೆ ರವನೀತ್ ತಿರುಗೇಟು ನೀಡಿದ್ದು ರಾಹುಲ್ ಗಾಂಧಿ ರಾಷ್ಟ್ರದ ಶತ್ರು ಎಂದಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿ 3 ಬಾರಿ ಗೆದ್ದು ಸಂಸದರಾಗಿದ್ರು. 2024ರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿಗೆ ಪಕ್ಷಾಂತರ ಆಗಿದ್ರು. ವಿಧಾನಸಭಾ ಚುನಾವಣೆ ಬಿಸಿ ಏರಿರುವ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಿಸಿದೆ. ಈ ಪ್ರಕ್ರಿಯೆಯಲ್ಲಿ ಮೊದಲ ಹಂತದಲ್ಲೇ 58 ಲಕ್ಷ ಜನರ ಹೆಸರನ್ನ ಮತಪಟ್ಟಿಯಿಂದ ತೆಗೆಯಲಾಗಿದೆ. ಬದುಕಿರುವವರನ್ನು ಸತ್ತಿದ್ದಾರೆ ಅಂತ ನಮೂದಿಸಿರುವ ಚುನಾವಣಾ ಆಯೋಗದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಖುದ್ದು ವಾದಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಸಿಎಂ. ಈ ವಿಚಾರ ಕಾನೂನು ವಾದಗಳನ್ನ ಮೀರಿದ್ದು. ಚುನಾವಣಾ ಆಯೋಗಕ್ಕೆ 6 ಪತ್ರ ಬರೆದಿದ್ದೇನೆ, ಆದ್ರೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಆಧಾರಿದ್ರೆ ನಮಗೆ ಇನ್ನೊಂದು ಪ್ರಮಾಣ ಪತ್ರ ಬೇಕು ಅನ್ನುತ್ತಾರೆ. ಇತರೆ ರಾಜ್ಯಗಳಲ್ಲಿ ವಾಸಸ್ಥಳ, ಜಾತಿ ಪ್ರಮಾಣ ಪತ್ರ ಇತ್ಯಾದಿಗಳಿಗೆ ಅವಕಾಶವಿಲ್ಲ. ಆದರೆ ಪಶ್ಚಿಮ ಬಂಗಾಳವನ್ನ ಮಾತ್ರ ಇತರೆ ದಾಖಲೆ ಕೇಳಿ ಗುರಿಯಾಗಿಸಿದ್ದಾರೆ. 2 ತಿಂಗಳಲ್ಲಿ ಏನನ್ನಾದರೂ ಮಾಡಬೇಕೆಂದು ಬಯಸಿದ್ದಾರೆ. ಆದರೆ ಇದಕ್ಕೆ 2 ವರ್ಷ ಬೇಕು. ಪಶ್ಚಿಮ ಬಂಗಾಳ ಮೇಲೆ ಕಿರುಕುಳವಾಗ್ತಾ ಇದೆ. ಆದರೆ ಅಸ್ಸಾಂಗೆ ಮಾತ್ರ ಈ ನೀತಿ ಯಾಕಿಲ್ಲ? ಅರ್ಜಿ ವಿಚಾರಣೆ ನಡೆಸಿ ವಾದವನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿದೆ. ಫೆಬ್ರವರಿ 9ರಂದು ನೋಟಿಸ್ಗೆ ಉತ್ತರಿಸುವಂತೆ ಸೂಚಿಸಿದೆ. ತಮಿಳುನಾಡು ಬಿಜೆಪಿ ಪಕ್ಷದ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಇದೀಗ ಚುನಾವಣಾ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸಿದ್ಧವಾಗಿರೋ ತಮಿಳುನಾಡಲ್ಲಿ 6 ಕ್ಷೇತ್ರಗಳ ಬಿಜೆಪಿ ಗೆಲುವಿನ ಜವಾಬ್ದಾರಿ ಅಣ್ಣಾಮಲೈಗೆ ನೀಡಲಾಗಿತ್ತು. ಆದರೆ ಈ 6 ಕ್ಷೇತ್ರಗಳಲ್ಲಿನ ಜವಾಬ್ದಾರಿಯಿಂದ ಅಣ್ಣಾಮಲೈ ಹಿಂದೆ ಸರಿದಿದ್ದಾರೆ. ನಾನು ಈ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಂದೆಗೆ ಆರೋಗ್ಯ ಸಮಸ್ಯೆ ಆಗಿದೆ. ಇಂತಹ ಸಮಯದಲ್ಲಿ ನಾನು ನನ್ನ ತಂದೆ ಜೊತೆ ಇರಬೇಕು. ಈ ಬಾರಿ ನಾನು ಚುನಾವಣೆಗೆ ಓಡಾಡಲು ಆಗಲ್ಲ. ಇದನ್ನ ನಮ್ಮ ನಾಯಕರಿಗೆ ತಿಳಿಸಿದ್ದೇನೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ 6 ತಿಂಗಳಿಂದ ಪ್ರೀತಿಸ್ತಾ ಇದ್ದ ಯುವತಿಯ ಫೋನ್ ಕಾಲ್ನ ಬ್ಲಾಕ್ ಮಾಡಿದ ಪ್ರಿಯಕರನಿಗೆ ಪ್ರಿಯತಮೆ ಚಾಕು ಇರಿದಿದ್ದಾಳೆ. ಪ್ರಿಯತಮೆ ರೋಶ್ನಿ ಪ್ರಿಯತಮ ಕಾಮತ್ ಪ್ರಸಾದ್ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾಳೆ. ಮಧ್ಯಪ್ರದೇಶದ ನಿಮೋದ್ ಜಿಲ್ಲೆಯ ರಣಪುರ ಗ್ರಾಮದಲ್ಲಿ 100 ಜೇನುನೊಣಗಳ ದಾಳಿಯಿಂದ ಸುಮಾರು 20 ಮಕ್ಕಳನ್ನ ಮಹಿಳೆ ರಕ್ಷಿಸಿದ್ದಾರೆ. ರಕ್ಷಣೆ ಮಾಡಿದ ಅಂಗನವಾಡಿ ಅಡುಗೆ ಸಹಾಯಕಿ ಅವುಗಳಿಂದ ಕಚ್ಚಿಸಿಕೊಂಡು ಪ್ರಾಣತ್ಯಾಗ ಮಾಡಿದ್ದಾಳೆ. ಪ್ರಾಣತ್ಯಾಗ ಮಾಡಿದ ಮಹಿಳೆಯನ್ನ ಕಾಂಚನ್ಬಾಯಿ ಮೇಘವಾಲ್ ಎಂದು ಗುರುತಿಸಲಾಗಿದೆ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ರೈಲು ಪ್ರಯಾಣದ ದರ ಏರಿಕೆ ಪ್ರಸ್ತಾವಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೇ ಫೆಬ್ರವರಿ 9ರ ಸೋಮವಾರದಿಂದ 5% ಟಿಕೆಟ್ ದರ ಏರಿಕೆಯಾಗಲಿದೆ. 2 ದಿನದ ಹಿಂದೆ ಮೆಟ್ರೋ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಅಸ್ತು ಎನ್ನಲಾಗಿತ್ತು. ಈಗ ರಾಜ್ಯ ಸರ್ಕಾರದಿಂದಲೂ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದರ ಏರಿಕೆ ಬಗ್ಗೆ ಬಿಎಂಆರ್ಸಿಎಲ್ನಿಂದ ಅಧಿಕೃತ ಘೋಷಣೆ ಬಾಕಿ ಇದೆ. ಕಳೆದ ವರ್ಷವೂ ಫೆಬ್ರವರಿ 9ರಂದು ಬಿಎಂಆರ್ಸಿಎಲ್ ದರ ಏರಿಕೆ ಮಾಡಿತ್ತು. ಕೋಲಾರದ ಮುಳಬಾಗಿಲಿನಲ್ಲಿ ಉಚಿತ ಹೆಲ್ಮೆಟ್ ನೀಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ನಾಮುಂದು ತಾಮುಂದು ಅಂತ ಜನ ಮುಗಿಬಿದ್ದಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಅಂಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ತಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 25,000 ಉಚಿತ ಹೆಲ್ಮೆಟ್ ವಿತರಿಸಿದ್ದಾರೆ. ಕೆಲ ನಿಮಿಷಗಳಲ್ಲೇ ಕ್ಯಾಂಟರ್ ಮೇಲೆ ಹತ್ತಿ ಜನ ಹೆಲ್ಮೆಟ್ಗಳನ್ನ ಹೊತ್ತೊಯ್ದಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಕ್ಯೂಆರ್ ಕೋಡ್ ಕಳ್ಳಾಟ ಬಯಲಾಗಿದೆ. ಯುಪಿಐ ಮೂಲಕ ಬರೋಬ್ಬರಿ 23 ಲಕ್ಷ ದೋಚಿದ ಆರೋಪ ಕೇಳಿಬಂದಿದೆ. ರೋಗಿಗಳ ಅನುಕೂಲಕ್ಕಾಗಿ ಯುಪಿಐ ಸ್ಕ್ಯಾನ್ಗೆ ಅವಕಾಶ ನೀಡಿದ್ರೆ ಖದೀಮರು ಲ್ಯಾಬ್, ಒಪಿಡಿ, ಎಕ್ಸ್ರೇ ವಿಭಾಗದಲ್ಲಿ ವೈಯಕ್ತಿಕ ಕ್ಯೂಆರ್ ಸ್ಕ್ಯಾನರ್ ಬಳಸಿ ಹೀಗೆ ವಂಚಿಸಿದ್ದಾರೆ. ಇದು ಪತ್ತೆ ಹಚ್ಚಿದ ಆಸ್ಪತ್ರೆ ಅಧೀಕ್ಷಕ ದೀಪಕ್ ದೂರು ದಾಖಲಿಸಿದ್ದಾರೆ.